ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಇರಾನ್ ಹಾಗೆ ಇಸ್ರೇಲ್ ನಡುವಿನ ಸಂಘರ್ಷ ಈಗಾಗಲೇ 18ನೇ ದಿನಕ್ಕೆ ಕಾಲಿಟ್ಟಾಗಿದೆ. ಇದರ ನಡುವೆ ಇರಾನ್ ಇದೇ ಫಸ್ಟ್ ಟೈಮ್ ತನ್ನ ಬತ್ತಳಿಕೆಯಲ್ಲಿರುವಂತಹ ಸೆಜ್ಜಿಲ್ ಅನ್ನುವಂತಹ ಬ್ರಹ್ಮಾಸ್ತ್ರವನ್ನ ಇಸ್ರೇಲ್ ಮೇಲೆ ಪ್ರಯೋಗ ಮಾಡಿದೆ. ಈ ಸೆಜ್ಜಿಲ್ ಕ್ಷಿಪಣಿ ಏನಿದೆ, ಇದು ಇರಾನ್ ಪಾಲಿನ ಬ್ರಹ್ಮಾಸ್ತ್ರ ಅಂತ ಕರೆಯೋದಾದ್ರೂ ಯಾಕೆ? ಈ ಕ್ಷಿಪಣಿಯ ಸ್ಪೆಷಾಲಿಟಿ ಏನೇನು, ಹಾಗೇನೆ ಇದರ ಕಾರ್ಯಕ್ಷಮತೆ ಯಾವ ರೀತಿಯಾಗಿದೆ, ಇದರ ಕೆಪಾಸಿಟಿ ಏನು, ಇದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೇನೆ. ಈ ಮಾರ್ಚ್ 15ನೇ ತಾರೀಕು ಇರಾನ್ ಆಪರೇಷನ್ ಟು ಪ್ರಾಮಿಸ್ 4 ಅನ್ನೋ ಕಾರ್ಯಾಚರಣೆಯಲ್ಲಿ 54 ಅಲೆಯ ದಾಳಿಯನ್ನ ನಡೆಸಿತು. ಈ ದಾಳಿಯಲ್ಲಿ ಇಸ್ರೇಲಿನ ಗುಪ್ತಚರ ಹಾಗೆ ಮಿಲಿಟರಿ ಕಮಾಂಡ್ ಕೇಂದ್ರದ ಕಟ್ಟಡಗಳನ್ನ ಗುರಿ ಮಾಡಿಕೊಳ್ತು. ಈ ದಾಳಿಗೆ ಸೆಜ್ಜಿಲ್ ಕ್ಷಿಪಣಿಯನ್ನ ಯೂಸ್ ಮಾಡಿದೆ. ಇರಾನ್ ದೇಶದ ಅತ್ಯಂತ ಮುಂದುವರಿದ ಖಂಡಾಂತರ ಕ್ಷಿಪಣಿಯ ವ್ಯವಸ್ಥೆಯಲ್ಲಿ ಸೆಜ್ಜಿಲ್ ಕ್ಷಿಪಣಿ ಫಸ್ಟ್ ಪ್ಲೇಸ್ನಲ್ಲಿ ಬಂದು ನಿಲ್ಲುತ್ತೆ. ಈ ಸೆಜ್ಜಿಲ್ ಕ್ಷಿಪಣಿಯನ್ನ ಇರಾನ್ ದೇಶೀಯವಾಗಿ ನಿರ್ಮಿಸಿಕೊಂಡಿದೆ. ಈ ಕ್ಷಿಪಣಿಗೆ ದ್ರವ ಇಂಧನದ ಬದಲಿಗೆ ಘನ ಇಂಧನವನ್ನ ಬಳಸಬಹುದು. ಇದೊಂದು ಮಧ್ಯಮ ಶ್ರೇಣಿಯ ಖಂಡಾಂತರ ಕ್ಷಿಪಣಿ ಅಂತ ಕರೆಸಿಕೊಳ್ಳುತ್ತೆ. ಅಶೌರ ಅನ್ನೋ ಹೆಸರಿನಿಂದ ಕೂಡ ಇದನ್ನ ಗುರುತಿಸ್ತಾರೆ. ಈ ಸೆಜ್ಜಿಲ್ ಕ್ಷಿಪಣಿ ಸುಮಾರು 2000 ಕಿಲೋಮೀಟರ್ ದೂರದಲ್ಲಿರೋ ತನ್ನ ಗುರಿಯನ್ನ ತಲುಪೋ ಸಾಮರ್ಥ್ಯವನ್ನ ಹೊಂದಿದೆ. ಬಹುತೇಕ ಮಧ್ಯಪ್ರಾಚ್ಯದ ದೇಶಗಳನ್ನ ತುಂಬಾ ಈಸಿಯಾಗಿ ಗುರಿ ಮಾಡಿಕೊಳ್ಳುವ ಸಾಮರ್ಥ್ಯ ಕೂಡ ಈ ಕ್ಷಿಪಣಿಗೆ ಅಂತ ರಕ್ಷಣಾ ತಜ್ಞರು ಹೇಳ್ತಾರೆ. CSIS ವರದಿ ಪ್ರಕಾರ ಈ ಕ್ಷಿಪಣಿ ಸುಮಾರು 700 kg ತೂಕದ ಸಿಡಿತಲೆಗಳನ್ನ ಹೊತ್ತೊಯ್ಯುವಂತ ಸಾಮರ್ಥ್ಯ ಇದೆ. ಘನ ಇಂಧನವೇ ಇದಕ್ಕೆ ಪ್ಲಸ್ ಪಾಯಿಂಟ್ ಅಂತಾನು ಹೇಳ್ಬಹುದು. ಯಾಕಂತಂದ್ರೆ ಯೂಶುವಲಿ ಹೆಚ್ಚಿನ ಕ್ಷಿಪಣಿಗಳಿಗೆ ದ್ರವರೂಪದ ಇಂಧನವನ್ನ ಯೂಸ್ ಮಾಡ್ತಾರೆ, ಆದ್ರೆ ಸೆಜ್ಜಿಲ್ ಕ್ಷಿಪಣಿಗೆ ಘನ ಇಂಧನ ಸಾಕು. ದ್ರವ ಇಂಧನ ವ್ಯವಸ್ಥೆಯುಳ್ಳ ಕ್ಷಿಪಣಿಗಳಿಗಿಂತ ತುಂಬಾ ಬೇಗ ಘನ ಇಂಧನವುಳ್ಳ ಕ್ಷಿಪಣಿಗಳನ್ನ ಉಡಾಯಿಸಬಹುದಾಗತ್ತೆ. ಇವು ರೆಡಾರ್ಗಳ ಕಣ್ಣು ತಪ್ಪಿಸೋ ಸಾಧ್ಯತೆ ಕೂಡ ಇರೋದ್ರಿಂದ ಯಾವುದೇ ಗಟ್ಟಿಯಾದ ಸ್ಥಳದಿಂದ ಮೊಬೈಲ್ ವ್ಯವಸ್ಥೆಯಿಂದ ಕೂಡ ಇದನ್ನ ಉಡಾಯಿಸಬಹುದಂತೆ. ಇನ್ನು ಸೆಜ್ಜಿಲ್ನ ಅಭಿವೃದ್ಧಿ ಪಡಿಸೋದಕ್ಕೆ ಶುರುವಾಗಿದ್ದು ಯಾವಾಗ ಅಂತ ಹೇಳೋದಾದ್ರೆ, ಇದರ ಅಭಿವೃದ್ಧಿ ಕಾರ್ಯ ಶುರುವಾಗಿದ್ದು 1990ರ ದಶಕದ ಉತ್ತರಾರ್ಧದಲ್ಲಿ. 2008ರಲ್ಲಿ ಫಸ್ಟ್ ಟೈಮ್ ಈ ಸೆಜ್ಜಿಲ್ ಕ್ಷಿಪಣಿಯ ಪರೀಕ್ಷೆ ಸಕ್ಸಸ್ಫುಲ್ ಆಯಿತು. ಆಗಿನಿಂದ ಇರಾನ್ ತುಂಬಾ ಸೈಲೆಂಟ್ ಆಗಿ ಈ ಕ್ಷಿಪಣಿಯನ್ನ ನಿರಂತರವಾಗಿ ಅಭಿವೃದ್ಧಿ ಮಾಡ್ತಾ ಬರ್ತಾ ಇದೆ. ನಂತರದ ಪರೀಕ್ಷೆಗಳಲ್ಲಿ ಸುಮಾರು 1900 ಕಿಲೋಮೀಟರ್ ಸಾಗಿದೆ. 2021ರಲ್ಲಿ ಸೆಜ್ಜಿಲ್ ಕ್ಷಿಪಣಿಯನ್ನ ಮಿಲಿಟರಿ ವ್ಯಾಯಾಮದ ಭಾಗವಾಗಿ ಇರಾನ್ ಉಡಾವಣೆ ಮಾಡಿತ್ತು. ಈ ಸೆಜ್ಜಿಲ್ ಕ್ಷಿಪಣಿಯನ್ನ ತುಂಬಾ ಸ್ಪೆಷಲ್ ಆಗಿ ಯಾವ್ದು ಮಾಡುತ್ತೆ ಅಂತಂದ್ರೆ, ಇದು ಘನ ಇಂಧನದ ಆಧಾರದಲ್ಲಿ ಚಲಿಸುತ್ತೆ ಅಂತ ನಾನು ಆಗ್ಲೇ ಹೇಳ್ದೆ. ಯಾಕಂದ್ರೆ ಒಂದು ರಾಕೆಟ್ ಪಟಾಕಿಗೆ ಬೆಂಕಿ ಹಚ್ಚಿದ ತಕ್ಷಣ ಅದು ಹೇಗ್ ಹಾರುತ್ತೋ ಅದೇ ರೀತಿಯಲ್ಲಿ ಇದು ಕೂಡ ಸಾಗುತ್ತೆ. ಶಹಾಬ್ ಸರಣಿಯಂತಹ ಹಳೆಯ ಇರಾನಿಯನ್ ಕ್ಷಿಪಣಿಗಳು ದ್ರವ ಇಂಧನದಲ್ಲಿ ಸಾಗುತ್ತೆ. ಉಡಾವಣೆಗೂ ಕೂಡ ಮುನ್ನ ಕಾರಿಗೆ ಪೆಟ್ರೋಲ್ ತುಂಬೋ ಹಾಗೆ ಈ ಕ್ಷಿಪಣಿಗೆ ದ್ರವ ಇಂಧನ ತುಂಬಬೇಕಾಗುತ್ತೆ. ಇದಕ್ಕೆ ತುಂಬಾ ಟೈಮ್ ಕೂಡ ಹಿಡಿಯುತ್ತೆ. ಆದರೆ ಸೆಜ್ಜಿಲ್ ಕ್ಷಿಪಣಿಗೆ ಯಾವುದೇ ಸಿದ್ಧತೆಯ ನೆಸಿಟಿ ಇರೋದಿಲ್ಲ. ಇದನ್ನ ತುಂಬಾ ಬೇಗ ಉಡಾವಣೆ ಮಾಡೋದಕ್ಕೆ ಸಾಧ್ಯವಾಗಿರೋದ್ರಿಂದ ಶತ್ರುಗಳಿಗೆ ಇದಕ್ಕೆ ರಿಯಾಕ್ಟ್ ಮಾಡೋದಕ್ಕೂ ಕೂಡ ಯಾವುದೇ ಟೈಮ್ ಸಿಗೋದಿಲ್ಲ. ಹಾಗೆ ಈ ಕ್ಷಿಪಣಿ 2 ಹಂತಗಳ ಕ್ಷಿಪಣಿ ಆಗಿರೋದ್ರಿಂದ ಒಂದರ ನಂತರ ಒಂದರ ಹಾಗೆ ಉರಿಯೋ 2 ಪ್ರತ್ಯೇಕ ಇಂಜಿನ್ ವಿಭಾಗಗಳನ್ನ ಹೊಂದಿದೆ. ಮೊದಲನೇ ಇಂಜಿನ್ ಕ್ಷಿಪಣಿಯನ್ನ ವಾತಾವರಣದತ್ತ ತಳ್ಳುತ್ತೆ. ಇನ್ನು 2ನೇ ಇಂಜಿನ್ ವಿಭಾಗ ಕ್ಷಿಪಣಿಯನ್ನ ಗುರಿಯತ್ತ ಶರವೇಗದಲ್ಲಿ ತಳ್ಳುತ್ತೆ. ಇದು ಬಹುತೇಕ 2000 ಕಿಲೋಮೀಟರ್ ವ್ಯಾಪ್ತಿ ಹೊಂದಿರೋದ್ರಿಂದ ಇದು ಇರಾನ್ನಿಂದ ಇಸ್ರೇಲ್ ನೆಲದ ತನಕ ರೀಚ್ ಆಗುತ್ತೆ. ಈ ಕ್ಷಿಪಣಿಯ ಹೆಚ್ಚು ರೋಚಕ ಅಂಶ ಏನಂತಂದ್ರೆ, ಈ ಕ್ಷಿಪಣಿಗೆ ಡ್ಯಾನ್ಸಿಂಗ್ ಕ್ಷಿಪಣಿ ಅನ್ನುವಂಥ ಅಡ್ಡ ಹೆಸರು ಕೂಡ ಇದೆ. ಯಾಕಂದ್ರೆ ಈ ಕ್ಷಿಪಣಿ ಲಾಸ್ಟ್ ಸ್ಟೇಜ್ ಇಳಿಯೋ ಹಂತ ಏನಿರುತ್ತೆ, ಆಗ ಈ ಸೆಜ್ಜಿಲ್ ಕ್ಷಿಪಣಿ ಕ್ಷಿಪ್ರವಾಗಿ ಚಲಿಸಿ ಬಹಳ ಎತ್ತರದಲ್ಲಿರುವಾಗ್ಲೂ ಕೂಡ ತನ್ನ ದಾರಿಯನ್ನ ಚೇಂಜ್ ಮಾಡಬಲ್ಲದು. ಫಾರ್ ಎಕ್ಸಾಂಪಲ್, ಕ್ರಿಕೆಟ್ ಆಡೋ ವೇಳೆ ಈಗ ನಿಮ್ಮ ಕೈ ಹತ್ರ ಬಾಲ್ ಬರ್ತಾ ಇರುತ್ತೆ. ಸೊ ಇನ್ನೇನ್ ಕೈಗೆ ಬಂದ್ಬಿಡ್ತು ಅನ್ನೋ ಟೈಮ್ನಲ್ಲಿ ಒಂದ್ ರೀತಿ ಸ್ವಲ್ಪ ಪಥ ಚೇಂಜ್ ಮಾಡೋ ರೀತಿಯಲ್ಲಿ ಆಗುತ್ತೆ. ಆಗ ಆ ಚೆಂಡನ್ನ ಯಾವ ರೀತಿ ಹಿಡಿತೀವೋ ಅದೇ ರೀತಿ ಇಸ್ರೇಲ್ನ ಈ ಐರನ್ ಡೋಮಿನಂತಹ ವಾಯು ರಕ್ಷಣಾ ವ್ಯವಸ್ಥೆಗಳಿಗೂ ಕೂಡ ಇದೇ ರೀತಿಯ ಕಷ್ಟ ಎದುರಾಗುತ್ತೆ. ಈ ಕ್ಷಿಪಣಿಯನ್ನ ಊಹಿಸೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅದರ ಚಲನೆ ಕಾರಣದಿಂದ ಅದನ್ನ ಹೊಡೆದುರುಳಿಸೋದು ಅತ್ಯಂತ ಕಷ್ಟಕರವಾಗುತ್ತೆ. ಇದನ್ನ ರೆಡಾರ್ಗೂ ಕೂಡ ಈಸಿಯಾಗಿ ಗುರುತಿಸೋದಕ್ಕಾಗೋದಿಲ್ಲ. ಯಾವುದೇ ರಕ್ಷಣಾ ವ್ಯವಸ್ಥೆಗೂ ಕೂಡ ಇದನ್ನ ಈಸಿಯಾಗಿ ತಡೆಗಟ್ಟೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಹಾಗೇನೆ ಹಾರುವಾಗ ತನ್ನ ಪಥವನ್ನ ಚೇಂಜ್ ಮಾಡೋ ಸಾಮರ್ಥ್ಯ ಕೂಡ ಈ ಕ್ಷಿಪಣಿಗಿದೆ.
ಇದು ಐರನ್ ಡೋಮ್ಗೂ ಕೂಡ ಒಂದಷ್ಟು ಕನ್ಫ್ಯೂಷನ್ ಉಂಟು ಮಾಡುತ್ತೆ ಅಂತ ತಜ್ಞರು ಹೇಳ್ತಾರೆ. ಇರಾನ್ ಪಾಲಿಗೆ ಇದು ಯಾಕೆ ಬ್ರಹ್ಮಾಸ್ತ್ರ ಅಂತ ಹೇಳೋದಾದ್ರೆ, ಈ ಸೆಜ್ಜಿಲ್ ಮಿಸೈಲ್ ವ್ಯಾಪ್ತಿಗೆ ಮಧ್ಯಪ್ರಾಚ್ಯದ ದೇಶಗಳು ಸೇರಿದ ಹಾಗೆ ಯುರೋಪ್ನ ಇತರ ದೇಶಗಳು ಕೂಡ ಸಿಗುತ್ತೆ. ಇದರಲ್ಲಿ ಅಮೆರಿಕ ನೆಲೆಗಳು ಕೂಡ ಸೇರ್ಕೊಂಡಿದೆ. ಹಾಗೆ ಅಣ್ವಸ್ತ್ರವನ್ನ ಸಾಗಿಸೋ ಸಾಮರ್ಥ್ಯ ಕೂಡ ಇದಕ್ಕಿದೆ. ದೂರದ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ನಡೆಸೋದಕ್ಕೆ ಇರಾನ್ಗೆ ಈ ಮಿಸೈಲ್ ತುಂಬಾನೇ ಅತ್ಯವಶ್ಯಕ. ಹಾಗೆ ನಿಖರ ದಾಳಿಗೂ ಕೂಡ ಇದು ಸಹಕಾರಿ ಅಂತ ಮಿಲಿಟರಿ ವಿಶ್ಲೇಷಕರೇ ಹೇಳ್ತಾರೆ. ಹಾಗೆ ಇದರ ಹಿಂದೆ ಚೀನಾ ಕೈವಾಡ ಏನಾದ್ರೂ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಕ್ರಿಯೇಟ್ ಆಗುತ್ತೆ. ಈ ಸೆಜ್ಜಿಲ್ ಕ್ಷಿಪಣಿ ವ್ಯವಸ್ಥೆ ಸ್ವದೇಶಿ ನಿರ್ಮಿತ ಅಂತ ಇರಾನ್ ಹೇಳ್ಕೊಂಡ್ರೂ ಇದರ ಹಿಂದೆ ಚೀನಾದ ತಾಂತ್ರಿಕ ಸಹಕಾರ ಇದೆ ಅಂತಾನೂ ವರದಿಯಾಗಿದೆ. ಆದ್ರೆ ಇದ್ರ ಬಗ್ಗೆ ಚೀನಾ ಅಥವಾ ಇರಾನ್ ಒಪ್ಕೊಂಡಿಲ್ಲ. ವರದಿಗಳ ಪ್ರಕಾರ ಸೆಜ್ಜಿಲ್ ಕ್ಷಿಪಣಿಗೆ ಬಳಸೋ ಘನ ಇಂಧನದ ತಂತ್ರಜ್ಞಾನಕ್ಕೆ ಚೀನಾ ಹೆಲ್ಪ್ ಮಾಡಿದೆ ಅಂತ. ಇಂಧನಕ್ಕೆ ಬೇಕಾದ ಅಗತ್ಯ ಕಚ್ಚಾ ವಸ್ತುಗಳನ್ನ ಚೀನಾ ಪೂರೈಕೆ ಮಾಡುತ್ತೆ. ಮಿಸೈಲ್ ದಾಳಿಯನ್ನ ನಿಖರತೆಯನ್ನ ಇನ್ನಷ್ಟು ಜಾಸ್ತಿ ಮಾಡೋದಕ್ಕೆ ಇರಾನ್ ಚೀನಾದ ಬೈದು ಉಪಗ್ರಹದ ನ್ಯಾವಿಗೇಷನ್ ವ್ಯವಸ್ಥೆಯನ್ನ ಬಳಸ್ತಾ ಇರಬಹುದು ಅಂತಾನು ಹೇಳಲಾಗ್ತಾ ಇದೆ. ಇನ್ನು ಈಗಾಗಲೇ ಸೆಜ್ಜಿಲ್ ಕ್ಷಿಪಣಿ ಸರಣಿಯ ಮುಂದುವರೆದಂತಹ ಸೆಜ್ಜಿಲ್ 3 ಅಭಿವೃದ್ಧಿಗೆ ಇರಾನ್ ರೆಡಿಯಾಗಿದೆ ಅಂತ ವರದಿಯಾಗ್ತಾ ಇದೆ. ಸೆಜ್ಜಿಲ್ 3 ಕ್ಷಿಪಣಿಯ ವ್ಯಾಪ್ತಿ ಸುಮಾರು 4000 ಕಿಲೋಮೀಟರ್ ಇರುತ್ತೆ ಅಂತಾನು ತಜ್ಞರು ಹೇಳ್ತಿದ್ದಾರೆ. ಆದ್ರೆ ಇರಾನ್ ಇನ್ನು ಅಧಿಕೃತವಾಗಿ ಇದ್ರ ಬಗ್ಗೆ ಎಲ್ಲೂ ಹೇಳ್ಕೊಂಡಿಲ್ಲ. ಒಟ್ನಲ್ಲಿ ಈ ಸೆಜ್ಜಿಲ್ ಒಂದು ವೇಗವಾದ ಹಾಗೆ ತಡೆಗಟ್ಟೋದಕ್ಕೆ ಕಷ್ಟಕರವಾದ, ಕ್ಷಿಪ್ರವಾಗಿ ಉಡಾವಣೆಯನ್ನ ಮಾಡಬಹುದಾದ ಹಾಗೆ ಸಂಪೂರ್ಣವಾಗಿ ಇರಾನಿನ ಒಳಗಡೆನೆ ನಿರ್ಮಾಣವಾಗಿರುವಂತಹ ಆಧುನಿಕ ಕ್ಷಿಪಣಿಯಾಗಿದೆ. ಸೊ ಮಾರ್ಚ್ 15ಕ್ಕೆ ಇರಾನ್ ಸೆಜ್ಜಿಲ್ ಕ್ಷಿಪಣಿಯನ್ನ ಬಳಸಿರೋದು ಯುದ್ಧದಲ್ಲಿ ಗಂಭೀರತೆ ಹಾಗೆ ತೀವ್ರತೆಯನ್ನ ಜಾಸ್ತಿ ಮಾಡಿದೆ ಅಂತಾನು ಹೇಳ್ಬೋದು. ಸೊ ಮುಂದೆ ಏನಾಗುತ್ತೆ, ಯಾವ ಹಂತ ರೀಚ್ ಆಗುತ್ತೆ ಅನ್ನೋದನ್ನ ಜಗತ್ತು ಕುತೂಹಲದಿಂದ ನೋಡ್ತಾ ಇದೆ. ಇದಕ್ಕೆ ಇಸ್ರೇಲ್ ಯಾವ ರೀತಿಯಾದಂತ ಪ್ರತಿಕ್ರಿಯೆ ಕೊಡುತ್ತೆ, ಅಮೆರಿಕ ಏನ್ ಮಾಡುತ್ತೆ, ಇನ್ನು ಇರಾನ್ನ ಬತ್ತಳಿಕೆಯಲ್ಲಿ ಇನ್ನು ಯಾವ್ಯಾವ ಅಸ್ತ್ರಗಳಿವೆ, ಅದನ್ನ ಯಾವ ರೀತಿಯಾಗಿ ಬಳಕೆ ಮಾಡುತ್ತೆ, ಕಾದು ನೋಡೋಣ. ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ, ಮಧ್ಯಪ್ರಾಚ್ಯದಲ್ಲಾಗಿರುವಂತಹ ಬಿಕ್ಕಟ್ಟಿಗೆ ಸಂಬಂಧಪಟ್ಟ ಹಾಗೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನಿಮ್ಮ ಒನ್ ಇಂಡಿಯಾ ಕನ್ನಡ ಕೊಡ್ತಾ ಇರುತ್ತೆ. ಮಿಸ್ ಮಾಡದೆ ನೋಡ್ತಾ ಇರಿ. Subscribe to One India and never miss an update. Download the One India app now.